ಎಲ್ಲೆಲ್ಲಿ ನಾವು ಸೋತಿದ್ದೇವೋ, ಎಲ್ಲೆಲ್ಲಿ ನಮಗೆ ಅಧಿಕಾರ ಸಿಗಲಿಲ್ವೋ ಅಲ್ಲಿ ಚುನಾವಣಾ ಕಮಿಷನ್ನು ಸರಿ ಇರಲಿಲ್ಲ, EVM ಸರಿ ಇರಲಿಲ್ಲ, ಮತಚೋರಿತನ, ಮತಗಳ್ಳತನ, ಅವರು UKಯ ಒಬ್ಬ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಹತ್ರ ಲಿಖಿತ ದಾಖಲೆಗಳಿದೆ. BJPಯವರು ಹೇಳ್ತಾರೆ ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಇಲ್ಲದೇ ಇದ್ದರೆ ನಮಗೆ ಮಜಾ ಇಲ್ಲ, ನಮ್ಮ ಸ್ಟಾರ್ ಕ್ಯಾಂಪೇನರ್ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಮಾತ್ರ. ಈ ದ್ವಿಪೌರತ್ವದ, ಈ ದೇಶದ್ರೋಹದ, ಈ LOP ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಕೇಸನ್ನು ನೀವು ಪರಿಶೀಲಿಸಬೇಕು ಅಂಥೇಳಿ ಅಲಹಾಬಾದ್ ಹೈಕೋರ್ಟಿಗೆ ರಿವ್ಯೂ ಪಿಟಿಷನ್ ಹಾಕಿದ್ದನ್ನು ಕೋರ್ಟು ಮಾನ್ಯ ಮಾಡಿದೆ. LOPಯೂ ಇಲ್ಲ, MP ಯೂ ಇಲ್ಲ, ರಾಜಕೀಯ ಜೀವನವೇ ಖತಮ್. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ. ರಾಹುಲ್ ಗಾಂಧಿಯ ರಾಜಕೀಯ ಜೀವನ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ. ತಾಕಳ್ಳ ಪರರ್ನಂಬ ಅನ್ನುವಂಥ ಏನಾದರೂ ಉದಾಹರಣೆ ರಾಜಕೀಯದಲ್ಲಿ ರಾಷ್ಟ್ರಮಟ್ಟದಲ್ಲಿದ್ದರೆ ಅದು ಏಕಮೇವಾದ್ವಿತೀಯ ವ್ಯಕ್ತಿತ್ವ, ಅದು ರಾಹುಲ್ ಗಾಂಧಿ. ಸಾಂವಿಧಾನಿಕವಾದಂಥ ನಿಷೇಧಿತ ನೀವು ಯಾವುದೇ ಒಂದು ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೀರಿ ಅಂತಾದರೆ ಆಟೋಮೆಟಿಕಲಿ ತಕ್ಷಣದಿಂದ ನಮ್ಮ ದೇಶದ ಪೌರತ್ವ ರದ್ದಾಗತ್ತೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಮತಗಳ್ಳತನದ ಬಗ್ಗೆ ಮಾತಾಡ್ತೀರಿ, ಮತಚೋರಿತನದ ಬಗ್ಗೆ ಮಾತಾಡ್ತೀರಿ, EVM ಬಗ್ಗೆ ಮಾತಾಡ್ತೀರಿ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮತ್ತೆ ಬ್ಯಾಕ್ ಟು ದ ಪೆವಿಲಿಯನ್ ಅನ್ನುವ ಹಾಗೆ ಬ್ಯಾಲೆಟ್ ಪೇಪರ್ನಲ್ಲೇ ನಾವು ಸ್ಥಳೀಯ ಚುನಾವಣೆಗಳನ್ನು ಮಾಡ್ತೇವೆ ಅನ್ನುವಂಥ ಒಂದು ದಾಷ್ಟ್ಯವನ್ನು ಮೆರೆದಿದೆ. ಅಂದರೆ BJP ಅಕ್ರಮ ಮತದಾರಿಕೆಯನ್ನು ಮಾಡ್ತಾ ಇದೆ, ಮತಗಳ್ಳತನವನ್ನು ಮಾಡ್ತಾ ಇದೆ, EVMನ ಭ್ರಷ್ಟತೆಯ ಮೂಲಕ ಅಧಿಕಾರಕ್ಕೆ ಬರ್ತಾ ಇದೆ. ಈ ಎಲ್ಲ ರೀತಿಯಲ್ಲಿ ತಾವು ಮಾತ್ರ ಸುಭಗರು, ತಾವು ಸತ್ಯವಂತರು, ತಾವು ನ್ಯಾಯದ ದಾರಿಯಲ್ಲಿ ನಡೆದವರು ಅನ್ನುವಂಥ ಒಂದು ದೇಶದ ಜನರಿಗೆ ಮಂಕುಬೂದಿ ಎರಚುವ, ತಪ್ಪುದಾರಿಗೆ ಎಳೆಯುವ ಕೆಲಸವನ್ನು ರಾಹುಲ್ ಗಾಂಧಿ ಟೀಮ್ ಏನು ಮಾಡ್ತಾ ಇದೆ. ಆದರೆ ನಮ್ಮಲ್ಲಿ ಹಳ್ಳಿಯಲ್ಲಿ ಹೇಳ್ತಾರಲ್ಲ, ನೀವು ಅನ್ಯರ ಬಗ್ಗೆ ಮಾತಾಡ್ತೀರಿ, ನಿಮ್ಮ ಕಾಲು ಬುಡಕ್ಕೆ ಕುಂಬಳಕಾಯಿ ಕೊಳೆತು ಬಿದ್ದಿದೆ ಅನ್ನುವ ಹಾಗೆ. 80ರಲ್ಲಿ ಮತದಾನ ಮಾಡ್ತಾರೆ ಸೋನಿಯಾ ಗಾಂಧಿ, ಇಟಲಿಯ ಪ್ರಜೆ. ಅದೇ ಸೋನಿಯಾ ಗಾಂಧಿಗೆ ಪೌರತ್ವ ಸಿಕ್ಕಿದ್ದು 83ರಲ್ಲಿ. ಆಮೇಲೆ 136 ಸೀಟನ್ನು ಪಡ್ಕೊಂಡದ್ದು ಕಾಂಗ್ರೆಸ್ಸು ಕರ್ನಾಟಕದಲ್ಲಿ EVM ಮೂಲಕ. ಇದೇ ಚುನಾವಣೆಯ ಒಂದು ಒಟ್ಟು ಪ್ರಕ್ರಿಯೆಯ ಮೂಲಕ, ಅಥವಾ ಚುನಾವಣಾ ಕಮಿಷನ್ ಇದ್ದದ್ದು ಅದು ಬದಲಾಗಿಲ್ಲ. ಆದರೆ ಎಲ್ಲೆಲ್ಲಿ ನಾವು ಸೋತಿದ್ದೇವೋ, ಎಲ್ಲೆಲ್ಲಿ ನಮಗೆ ಅಧಿಕಾರ ಸಿಗಲಿಲ್ವೋ ಅಲ್ಲಿ ಚುನಾವಣಾ ಕಮಿಷನ್ನು ಸರಿ ಇರಲಿಲ್ಲ, EVM ಸರಿ ಇರಲಿಲ್ಲ, ಮತಚೋರಿತನ, ಮತಗಳ್ಳತನ ಈ ಥರದ ಬಾಯಿಗೆ ಬಂದ ಹಾಗೆ ಹರಟುತ್ತಾ ದೇಶದ ಜನರ ಒಂದು ದೃಷ್ಟಿಯನ್ನು ಬೇರೆಡೆಗೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇರುವಂಥ ರಾಹುಲ್ ಗಾಂಧಿ ಇವತ್ತು ಎಂಥ ದೇಶದ್ರೋಹಿತನದ ಒಂದು ಕೆಲಸವನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ನಿಮಗೆ ಗೊತ್ತಿದೆ, 2019ರಲ್ಲೇ ಸುಬ್ರಹ್ಮಣ್ಯಂ ಸ್ವಾಮಿಯವರು ದೆಹಲಿಯಲ್ಲಿ ಕೇಸನ್ನು ಜಡಿದರು ದ್ವಿಪೌರತ್ವದ ಬಗ್ಗೆ. ರಾಹುಲ್ ಗಾಂಧಿ ಈ ದೇಶದ ಪ್ರಜೆ ಅಷ್ಟೇ ಅಲ್ಲ, ಬ್ರಿಟನ್ನಿನ ಪ್ರಜೆ ಕೂಡ, UK ಪ್ರಜೆ ಕೂಡ ಹೌದು ಅನ್ನೋದನ್ನು ಅವರು ಸಾಕ್ಷ್ಯಾಧಾರಗಳ ಮೂಲಕ 2019ರಿಂದಲೂ ಕೇಸ್ ನಡೆಸ್ತಾ ಬರ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅದಕ್ಕೆ ಸರಿಯಾದಂಥ ಮಾಹಿತಿಗಳನ್ನು ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದರೂ ಕೂಡ ಕೇಂದ್ರದ ಗೃಹ ಇಲಾಖೆ ಅದಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡ್ತಾ ಇಲ್ಲ. ಇದನ್ನೂ ಕೂಡ ಸುಬ್ರಹ್ಮಣ್ಯಂ ಸ್ವಾಮಿ
ಕೋರ್ಟ್ ಮೂಲಕನೇ ಪ್ರಶ್ನೆ ಮಾಡಿದ್ದಾರೆ. BJP ಸರ್ಕಾರ ಇದೆ, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೇವೆ, ಅವರು UKಯ ಒಬ್ಬ ಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದರ ಬಗ್ಗೆ ನಮ್ಮ ಹತ್ರ ಲಿಖಿತ ದಾಖಲೆಗಳಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯ ಬಗ್ಗೆ ಒಂದು ನಿರ್ಲಕ್ಷ್ಯವೋ ಅಥವಾ ಉದಾಸೀನವೋ, ಟೇಕನ್ ಫಾರ್ ಗ್ರಾಂಟೆಡ್ಡೋ ಯಾವುದೋ ಒಂದು ಮನೋಭಾವವನ್ನು ಯಾಕೆ ತಳಿತಾ ಇದೆ? BJPಯವರು ಹೇಳ್ತಾರೆ ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಇಲ್ಲದೇ ಇದ್ದರೆ ನಮಗೆ ಮಜಾ ಇಲ್ಲ, ನಮ್ಮ ಸ್ಟಾರ್ ಕ್ಯಾಂಪೇನರ್ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ ಮಾತ್ರ. ಇವತ್ತು ಮೋದಿಯವರಿಗೆ ಒಂದು ಇಡೀ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಒಂದು ವಿಶ್ವಗುರು ಅನ್ನುವಂಥ ಒಂದು ಮಾನ್ಯತೆ, ಮೋದಿಯವರಿಗೆ ಒಂದು ಅತ್ಯಂತ ಅದ್ಭುತವಾದಂಥ ಒಂದು ಚಾರ್ಮು ಇವತ್ತು ದಕ್ಕಿದೆ ಅಂತ ಆದರೆ ಅದಕ್ಕೆ ಕಾರಣ ಯಾರು? ಅಥವಾ ಅದಕ್ಕೆ ಒಂದು ಇಡಿಯದಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ಯಾರು ಅಂತಂದರೆ ಅದು ರಾಹುಲ್ ಗಾಂಧಿ ಅನ್ನುವಂಥ ಒಂದು ವ್ಯಂಗ್ಯವೋ ಅಥವಾ ಚಾಟೋಕ್ತಿಯೋ ಇವೆಲ್ಲವೂ ನಡೀತಾ ಇದೆ. ಇದರ ಮಧ್ಯೆ ಸುಬ್ರಹ್ಮಣ್ಯಂ ಸ್ವಾಮಿಯವರು ಕೇಸ ಹಾಕಿದರೂ ಕೂಡ ಅದಕ್ಕೆ ಒಂದು ನಿರ್ಣಯಾತ್ಮಕವಾದಂಥ ನೆಲೆಗಟ್ಟು ಪ್ರಾಪ್ತವಾಗದೇ ಇದ್ದಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ಮೂಲದ BJPಯ ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟ್ಗೆ ರಿವ್ಯೂ ಪಿಟಿಷನ್ ಹಾಕಿದರು. ನಮ್ಮ ಹತ್ರ ಅವರು ಬ್ರಿಟನ್ ಪ್ರಜೆ ಅನ್ನೋದಕ್ಕೆ ದಾಖಲೆ ಇದೆ. ಅವರು ಬ್ರಿಟನ್ ಪ್ರಜೆಯಾಗಿ ಅಲ್ಲಿ ಒಂದು ಕಂಪನಿಯನ್ನು ಓಪನ್ ಮಾಡಿದ್ದಾರೆ, ಅವರೇ MD. ನಾವು ಸ್ವತಃ ಬ್ರಿಟನ್ ಸರ್ಕಾರದೊಟ್ಟಿಗೆ ಮೇಲ್ ಮೂಲಕ ದಾಖಲೆಗಳನ್ನು ತರಿಸ್ಕೊಂಡಿದ್ದೇವೆ. ನಮ್ಮ ಎಲ್ಲ ದಾಖಲೆಗಳನ್ನು ತಮಗೆ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಈ ದ್ವಿಪೌರತ್ವದ, ಈ ದೇಶದ್ರೋಹದ, ಈ LOP ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯವರ ಕೇಸನ್ನು ನೀವು ಪರಿಶೀಲಿಸಬೇಕು ಅಂಥೇಳಿ ಅಲಹಾಬಾದ್ ಹೈಕೋರ್ಟಿಗೆ ರಿವ್ಯೂ ಪಿಟಿಷನ್ ಹಾಕಿದ್ದನ್ನು ಕೋರ್ಟು ಮಾನ್ಯ ಮಾಡಿದೆ. ಇದು ಈ ಕೇಸ್ ಪುನರವಲೋಕನಕ್ಕೆ ಮತ್ತು ಇದರ ತನಿಖೆಗೆ, ಇದರ ಪರಾಮರ್ಶೆಗೆ ಇದು ಯೋಗ್ಯವಾದ ಕೇಸು ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ ಅದನ್ನು ಅಕ್ಸೆಪ್ಟ್ ಮಾಡಿದೆ. ಇದು ರಾಹುಲ್ ಗಾಂಧಿಗೆ ಈಗ ಕೊರಳಿಗೆ ಉರುಳಾಗಿ ಪರಿಣಮಿಸಿದಂಥ ಮೊದಲ ಹೆಜ್ಜೆ. ಅದರ ಜೊತೆಗೆ ಈಗ ಇನ್ನು ಆತ್ಯಂತಿಕವಾಗಿ ಇವತ್ತು ರಾಹುಲ್ ಗಾಂಧಿಯ ಒಂದು ಪೌರತ್ವದ ಪ್ರಶ್ನೆ ಈ ದೇಶದ ಎದುರು ಬಂದು ನಿಂತಿದೆ. ಯಾಕೆ? ಅದರ ವಿವರಗಳೇನು? ಇವತ್ತು ರಾಹುಲ್ ಗಾಂಧಿಯ ಪೌರತ್ವದ ಪ್ರಶ್ನೆ ಹೈಕೋರ್ಟಿನಲ್ಲಿ ಮತ್ತು ದೆಹಲಿ ಕೋರ್ಟಿನಲ್ಲಿ ಎರಡೂ ಕಡೆ ಇವತ್ತು ಏನು ಪರಿಶೀಲನೆ ನಡೀತಾ ಇದೆ, ತನಿಖೆ ನಡೀತಾ ಇದೆ, ಅದರ ವಾಗ್ವಾದ ನಡೀತಾ ಇದೆ. ಕೋರ್ಟಿನಲ್ಲಿ ಅದರ ಇಡೀದಾದಂಥ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಒಮ್ಮೆ ಇದೊಂದು ಆತ್ಯಂತಿಕ ಸ್ಥಿತಿಗೆ ಬಂದು ನಿರ್ಣಯಾತ್ಮಕವಾಗಿ ನಿಂತಿತು ಅಂತಾದರೆ LOPಯೂ ಇಲ್ಲ, MP ಯೂ ಇಲ್ಲ, ರಾಜಕೀಯ ಜೀವನವೇ ಖತಮ್. ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸುವ ಪ್ರಶ್ನೆಯೇ ಇಲ್ಲ. ರಾಹುಲ್ ಗಾಂಧಿಯ ರಾಜಕೀಯ ಜೀವನ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ, ಖಗ್ರಾಸ ಸೂರ್ಯಗ್ರಹಣ ಆದ ಹಾಗೆ. ಹಾಗಾಗಿ ಈ ರೀತಿಯ ಒಂದು ಪ್ರಶ್ನೆ ಯಾಕೆ ಉದ್ಭವ ಆಗಿದೆ ಅಂತಂದರೆ, ಈ ದ್ವಿಪೌರತ್ವದ ಪ್ರಶ್ನೆಯನ್ನೇ ಇಟ್ಟುಕೊಂಡು ED ಎಂಟ್ರಿ ಆಗಿದೆ. ಎಂಟ್ರಿ ಆಗಿದೆ, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, ಫೇಮಾ. ಆ ಫೇಮಾ ಅಡಿಯಲ್ಲಿ ಇವತ್ತು ED ಎಂಟ್ರಿ ಆಗಿದೆ. ಹಾಗಾದರೆ ಏನು? ಇದರ ವಿವರಗಳನ್ನೆಲ್ಲ ನಿಮಗೆ ಸ್ಪಷ್ಟವಾಗಿ ಕೊಡಬೇಕು ಅಂತಲೇ ನಾನಿಲ್ಲಿ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಭಾವನಾತ್ಮಕವಾಗಿಯೂ ನನ್ನ ಜೊತೆಗಿರ್ತೀರಿ ಅನ್ನುವ ನಂಬಿಕೆ ನನ್ನದು. ಈಗ ದ್ವಿಪೌರತ್ವದ ಪ್ರಶ್ನೆಗೆ EDಗೆ ಏನು ಸಂಬಂಧ? ಈಗಾಗಲೇ CBI ಎನ್ಕ್ವೈರಿ ಆಗಬೇಕು ಅನ್ನುವಂಥದ್ದು ಒಂದು ಕಡೆ, ಕೋರ್ಟಿನಲ್ಲಿ ಅದರ ಇಡೀ ವಿಚಾರಣೆ ನಡೀತಾ ಇದೆ.
ಇನ್ನು ಅಲಹಾಬಾದ್ ಹೈಕೋರ್ಟಲ್ಲಿ ಶಿಶಿರ್ ಅವರು ರಿವ್ಯೂ ಪಿಟಿಷನ್ ಹಾಕಿದ್ದಕ್ಕೆ ಶಿಶಿರ್ ಅವರಿಗೆ 24/7 ಜೀವ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ಹೈ ಪ್ರೊಫೈಲ್ ಕೇಸ್ ಆದದ್ರಿಂದ ಶಿಶಿರ್ ಅವರ ಜೀವಕ್ಕೆ ಕ್ಷಣ ಕ್ಷಣದ ಆಪತ್ತು ಎದುರಾಗಿದೆ. ಹಾಗಾಗಿ ಕೋರ್ಟು 24/7 ಶಿಶಿರ್ ಅವರಿಗೆ ಭದ್ರತೆಯನ್ನು ಒದಗಿಸತಕ್ಕದ್ದು, ಅದರ ಜೊತೆಗೆ ಈವರೆಗೆ ಹಲವು ಬಾರಿ ಸಂಪರ್ಕಿಸಿದರೂ ಕೂಡ ಕೇಂದ್ರ ಸರ್ಕಾರ ಈ ದ್ವಿಪೌರತ್ವದ ಬಗ್ಗೆ ನಿಮ್ಮ ಹತ್ರ ಏನಿದೆ, ಒಂದು ದ್ವಿಪೌರತ್ವವನ್ನು ರಾಹುಲ್ ಗಾಂಧಿ ಒಪ್ಪಿಕೊಂಡಿರುವಂಥ ಈ ವ್ಯಾಜ್ಯ ಏನಿದೆ, ಇದರಲ್ಲಿ ಹುರುಳಿದೆ ಅಂತಾದರೂ ಒಪ್ಕೊಳ್ಳಿ, ನಿಮ್ಮ ಹತ್ರ ಇರುವಂಥ ಎಲ್ಲ ದಾಖಲೆಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಇಲ್ಲ ಇದು ಅಸತ್ಯ, ಇದು ಸತ್ಯಕ್ಕೆ ದೂರವಾದದ್ದು, ಸರ್ಕಾರದ ಗೃಹ ಇಲಾಖೆ ಅಥವಾ ಫಾರಿನ್ ಎಕ್ಸ್ಚೇಂಜು, ವಿದೇಶಾಂಗ ಖಾತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದು ಆರೋಪ ಅಷ್ಟೇ, ಇದು ಅಪರಾಧ ಅಲ್ಲ ಅಥವಾ ಅಪರಾಧ ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯಗಳಿಲ್ಲ ಅನ್ನೋದಾದರೂ ಹೇಳಿ ಅಂತ ಕೋರ್ಟು ಈಗಾಗಲೇ ತಾಕೀತನ್ನು ಮಾಡಿದೆ. ಇಡಿ ಯಾಕೆ ಎಂಟ್ರಿ ಆಯಿತು? ಇಡಿ ಯಾಕೆ ಎಂಟ್ರಿ ಆಯಿತು ಅಂತಂದರೆ, ಈಗಾಗಲೇ ಅದು ಸುಬ್ರಹ್ಮಣ್ಯಂ ಸ್ವಾಮಿ ಇರ್ಬೋದು, ಕರ್ನಾಟಕದ ಮೂಲದ BJPಯ ಶಿಶಿರ್ ಇರ್ಬೋದು. ಶಿಶಿರ್ ಯಾವ ಲೆವೆಲಲ್ಲಿ ಹೇಳ್ತಾರೆ ಅಂತಂದರೆ, ನಾವು ಈಗಾಗಲೇ ಬ್ರಿಟಿಷ್ ಗೌರ್ಮೆಂಟ್ನಿಂದ ನೇರವಾಗಿ ಅಲ್ಲಿಯ ಪೌರತ್ವದ ಎಲ್ಲ ದಾಖಲೆಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಅವರಲ್ಲಿ ನೇರ ಕಂಪನಿಯನ್ನು ಓಪನ್ ಮಾಡಿದ್ದಾರೆ, ಅದರಲ್ಲಿ ಬ್ರಿಟಿಷ್ ಪ್ರಜೆ ಅನ್ನೋದು ದಾಖಲಾಗಿದೆ, ಹಣಕಾಸಿನ ವ್ಯವಹಾರ ನಡೀತಾ ಇದೆ. ಅದೇ ಹೊತ್ತಿನಲ್ಲಿ ಭಾರತದ ಪೌರತ್ವವನ್ನು ಅವರು ಪಡ್ಕೊಂಡಿದ್ದಾರೆ. ಭಾರತದ ಸಾಂವಿಧಾನಿಕ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯ ವಿರೋಧ ಪಕ್ಷದ ನಾಯಕನಾಗಿದ್ದಾರೆ. ನಮ್ಮ ಹತ್ರ ಸಂಪೂರ್ಣವಾದ ದಾಖಲೆಗಳಿದೆ, ಅದನ್ನು ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡಿದ್ದೇವೆ. ಆದ್ದರಿಂದ ಈ ಕೇಸನ್ನು ರಿವ್ಯೂ ಮಾಡಬೇಕು, ಅದನ್ನು ರಿವ್ಯೂ ಪಿಟಿಷನನ್ನು ನೀವು ಅಕ್ಸೆಪ್ಟ್ ಮಾಡಬೇಕು, ಇದರ ಮೇಲೆ ತನಿಖೆ ನಡೆಯಬೇಕು ಅನ್ನುವಂಥ ಒಂದು ಮಾತನ್ನು ದಟ್ಟವಾದಂಥ ಸಾಕ್ಷ್ಯಗಳನ್ನು ಇಟ್ಟುಕೊಂಡು ಶಿಶಿರ್ ಅವರು ಅಲಹಾಬಾದ್ ಹೈಕೋರ್ಟಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಲಹಾಬಾದ್ ಕೋರ್ಟ್ ಅದನ್ನು ಒಪ್ಪಿಕೊಂಡಿದೆ. ಇದರ ಮಧ್ಯೆ ಇಡಿ ಎಂಟ್ರಿ ಆಗಿದೆ. ಇಡಿ ಯಾಕೆ ಎಂಟ್ರಿ ಆಗಿದೆ ಅಂತಂದರೆ, ಅವ್ರದಲ್ಲಿ ಕಂಪನಿ ಇದೆ, ಕಂಪನಿಯಲ್ಲಿ ಆರ್ಥಿಕ ವ್ಯವಹಾರಗಳಿದೆ, ಅಥವಾ ಅನ್ಆಥರೈಸ್ಡ್ ಅನ್ಡಿಕ್ಲೇರ್ಡ್ ಮನಿ ಇದರಲ್ಲಿ ಇರುವ ಸಾಧ್ಯತೆ ಇದೆ. ಆ ಒಂದು ಸೂಚನೆ ದಟ್ಟವಾಗಿ ಇಡಿಗೆ ಒದಗಿರುವುದರಿಂದ, ಆ ಇಡಿಗೆ ಅದರ ಸಂಶಯದಲ್ಲಿ ಎಲ್ಲೋ ಒಂದು ಹುರುಳಿದೆ ಅನ್ನುವಂಥ ಮಾತು ದಟ್ಟವಾಗಿರೋದ್ರಿಂದ, ಸತ್ಯವಾಗಿರೋದ್ರಿಂದ ಶಿಶಿರ್ ಅವರಿಗೆ ನೋಟಿಸನ್ನು ಜಾರಿ ಮಾಡಿದೆ ಇಡಿ. ನೀವು ನಿಮ್ಮ ಹತ್ರ ಇರುವಂಥ ಎಲ್ಲ ದಾಖಲೆಗಳನ್ನು, ನೀವು ಯಾವ ರೀತಿ ಕಮ್ಯುನಿಕೇಷನ್ ಮಾಡಿದಿರಿ, ಆ ಕಮ್ಯುನಿಕೇಷನ್ನ ವಿವರಗಳೇನು, ನಿಮಗೆ ಅವರಲ್ಲಿ ಪೌರತ್ವವನ್ನು ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಇರುವ ದಾಖಲೆ ಏನು, ನೀವು ಬ್ರಿಟಿಷ್ ಸರ್ಕಾರದ ಒಟ್ಟಿಗೆ ನೇರವಾಗಿ ಏನಾದರೂ ಸಂಪರ್ಕ ಮಾಡಿದ್ದೀರಾ, ಆ ಸಂಪರ್ಕ ಮಾಡಿದ್ದೀರಿ ಅಂತಾದರೆ ನಿಮಗೆ ಸಿಕ್ಕಂಥ ದಾಖಲೆಗಳೇನು, ಬ್ರಿಟಿಷ್ ಪ್ರಜೆ ಅನ್ನೋದಕ್ಕೆ ಅಲ್ಲಿ ಅವರು ಆರ್ಥಿಕವಾದಂಥ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗಿರುವ ಸೋರ್ಸ್ ಏನು, ಇವೆಲ್ಲವನ್ನು ತಕ್ಷಣ ನಮಗೆ ಒದಗಿಸತಕ್ಕದ್ದು ಅನ್ನುವಂಥ ನೆಲೆಯಲ್ಲಿ ಇಡಿ ಈಗ ಶಿಶಿರ್ ಅವರಿಗೆ ತಾಕೀತನ್ನು ಮಾಡಿದೆ, ನೋಟಿಸನ್ನು ಜಾರಿ ಮಾಡಿದೆ. ಇದರಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು. ಸುಬ್ರಹ್ಮಣ್ಯಂ ಸ್ವಾಮಿ 2019ರಿಂದ ಹೇಳ್ತಾ ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಈ ಕೇಸಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಥಾಕಚಿತವಾದಂಥ ದಾಖಲೆಗಳು ನನ್ನಲ್ಲಿದೆ. ಕೇವಲ ನನಗಾಗ್ತಾ ಇರುವ ಸಮಸ್ಯೆ ಏನು, ಕೇಂದ್ರ ಸರ್ಕಾರ, ಗೃಹ ಇಲಾಖೆ, ವಿದೇಶಾಂಗ ಇಲಾಖೆ, ಕೋರ್ಟ್ ಏನನ್ನು ಕೇಳ್ತಾ ಇದೆಯೋ ಆ ದಾಖಲೆಗಳನ್ನು ಕೊಡ್ತಾ ಇಲ್ಲ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕಾನೂನಾತ್ಮಕವಾಗೇ ಮಾಡಿದರು. ಇಷ್ಟಾಗಿಯೂ ಕೂಡ ಕೇಂದ್ರ ಸರ್ಕಾರ ಮನವಿ ಕೋರ್ಟಿನ ಆರ್ಡರಿಗೂ ಕೂಡ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅಂಥೇಳಿ BJPಯವರಾಗಿದ್ದರೂ ಕೂಡ ಒಂದು ರೀತಿಯಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ
ಅವರು BJPಯ ವಕ್ತಾರಿಕೆ ಮಾಡ್ತಾ ಇದ್ದಾರೋ, ಕಾಂಗ್ರೆಸ್ಸಿನ ಪರ್ಯಾಯವಾದ ವಕ್ತಾರಿಕೆ ಮಾಡ್ತಾ ಇದ್ದಾರೋ, ಅಥವಾ ಮೋದಿ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೋ ಅದು ಇನ್ನೂ ನಮಗೆ ಅರ್ಥ ಆಗಿಲ್ಲ. ಅವರ ಗೊಂದಲ ಯಾವ ಮಟ್ಟದ್ದು ಅಂತಂದರೆ, ಒಂದು ಕಡೆ ಕಾಂಗ್ರೆಸ್ಸಿನ ಬುಡಕ್ಕೆ ಕತ್ತಿ ಹಾಕ್ತಾರೆ, ಇನ್ನೊಂದು ಕಡೆ ಮೋದಿಯವರ ಅಧಿಕಾರದಿಂದ ಇಳಿಯಬೇಕು, ಮೋದಿಯವರೇ ಈ ದೇಶಕ್ಕೆ ಮಹಾ ಅನಾಹುತವನ್ನು ಮಾಡ್ತಾ ಇದ್ದಾರೆ, ಈ ದೇಶದ ವಿರೋಧಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅನ್ನುವ ರೀತಿಯಲ್ಲೂ ಮಾತಾಡ್ತಾರೆ. ಹಾಗಾಗಿ ಅದು ವಯಸ್ಸಿನ ಪ್ರಭಾವವೋ, ಅಹಂಕಾರವೋ, ಅಥವಾ ಆತ್ಮವಿಮರ್ಶೆಯೋ, ಅಥವಾ BJPಯ ಒಳ ವಿಮರ್ಶಕರೋ ಅದು ನಮಗೆ ಅರ್ಥ ಆಗಲಿಲ್ಲ. ಆದರೆ ಒಂದಂತೂ ಸತ್ಯ, ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಇದೇ ಸುಬ್ರಹ್ಮಣ್ಯಂ ಸ್ವಾಮಿಯವರ ಮೂಲಕ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರಿಗೆ ಅದು ಯಾವ ರೀತಿಯ ಆಪತ್ತನ್ನು ತಂದು ನಿಲ್ಲಿಸಿದೆ ಅಂತಂದರೆ, ಆತ್ಯಂತಿಕವಾದಂಥ ನೆಲೆಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಬಂದು ಕೂತಿದೆ. ಅದರ ಹೊತ್ತಿಗೆ ಇಷ್ಟೆಲ್ಲ ದೇಶದ್ರೋಹಿಗಳ ಬಗ್ಗೆ ಮಾತಾಡ್ತಾರೆ. ಅವರು ಮೋದಿಯವ್ರ ಬಗ್ಗೆ ಮಾತಾಡ್ತಾರೆ, BJPಯವ್ರ ಬಗ್ಗೆ ಮಾತಾಡ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ. ಅದರ ಜೊತೆಗೆ ದೇಶದ್ರೋಹಿಗಳೊಟ್ಟಿಗೆ ಕೈ ಜೋಡಿಸ್ತಾರೆ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಪಾಕಿಸ್ತಾನದ ಏನು ನೊಟೋರಿಯಸ್ ಭಾರತಕ್ಕೆ ಬೇಕಾದಂಥ ಉಗ್ರಗಾಮಿಗಳಿದ್ದಾರೆ, ನಂಬರ್ 1 ಟಾರ್ಗೆಟ್ನಲ್ಲಿರುವಂಥವರು, ಅಂಥವರ ಗುಂಪು ಕರೆದ ಮೀಟಿಂಗಿಗೆ ಹೋಗಿ ರಾಹುಲ್ ಗಾಂಧಿ ಎಂಟ್ರಿ ಆಗ್ತಾರೆ. ಅಲ್ಲೋಗಿ ಮಾತಾಡಿ ಬರ್ತಾರೆ. ಅಮೆರಿಕದಲ್ಲೂ ಹಾಗೆ ಭಾರತ ವಿರೋಧಿ ಶಕ್ತಿಗಳೊಟ್ಟಿಗೆ, ಪಾಕಿಸ್ತಾನದೊಟ್ಟಿಗೆ ಮಿಂಗಲಾದಂಥವರೊಟ್ಟಿಗೆ ನೇರವಾಗಿ ಅಲ್ಲಿ ಹೋಗಿ ಅವರು ಮೀಟಿಂಗನ್ನು ಮಾಡಿ ಬರ್ತಾರೆ. ಅದರ ಜೊತೆಗೆ ದೇಶದಲ್ಲಿ ಚುನಾವಣಾ ಆಯೋಗ ಸರಿಯಿಲ್ಲ, ಚುನಾವಣಾ ಆಯೋಗವೇ ಸರ್ಕಾರದ ಪರವಾಗಿ ವಕಾಲತ್ತನ್ನು ಮಾಡ್ತಾ ಇದೆ, ನರೇಂದ್ರ ಮೋದಿಯವರ ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ ಅಂತ ಚುನಾವಣಾ ಆಯೋಗಕ್ಕೆ ನೇರ ಸವಾಲನ್ನು ಹಾಕ್ತಾರೆ. ಹಾಗೇಳಿ ದಾಖಲೆ ಕೊಡಿ ಅಂತಂದರೆ, ಈ ಟಾರ್ಗೆಟ್ ಧರ್ಮಸ್ಥಳದ ನಕಲಿ ಗ್ಯಾಂಗನ ಹಾಗೆ ನನ್ನ ಹತ್ರ ದಾಖಲೆ ಇದೆ, ನನ್ನ ಹತ್ರ ಅದಿದೆ ಅಂಥೇಳಿ ಒಳಗಡೆ ಪುಟಗಳೇ ಇಲ್ಲದೇ ಇದ್ದಂಥ ಸಂವಿಧಾನಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಪಾಕೆಟ್ ಸಂವಿಧಾನವನ್ನು ಇಟ್ಟುಕೊಂಡು ಇಡೀ ದೇಶಾದ್ಯಂತ ತಿರುಗಾಡ್ತಾರೆ. ಚುನಾವಣಾ ಕಮಿಷನ್ನು ನಮ್ಮೊಟ್ಟಿಗೆ ಬನ್ನಿ, ಸಂವಾದ ಮಾಡಿ, EVM ಬಗ್ಗೆ ಅಥವಾ ನಕಲಿ ಮತದಾನದ ಬಗ್ಗೆ, ಮತಗಳ್ಳತನದ ಬಗ್ಗೆ ನೀವು ಸರಿಯಾದಂಥ ರೀತಿಯಲ್ಲಿ ಮಾಹಿತಿ ಕೊಡದೇ ಇದ್ದರೆ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೇವೆ ಅಂತಂದರು. ನೋ, ಅದನ್ನು ಮಾಡೋದಿಲ್ಲ. ಆದರೆ ಗಾಳಿಯಲ್ಲಿ ಗುಂಡಾರಿಸುವಂಥ ಈ ನಕಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಈಗ ನಿಜವಾದ ಸಂಕಷ್ಟ ಎದುರಾಗಿದೆ. ತಾಕಳ್ಳ ಪರರ್ನಂಬ ಅನ್ನುವಂಥ ಏನಾದರೂ ಉದಾಹರಣೆ ರಾಜಕೀಯದಲ್ಲಿ ರಾಷ್ಟ್ರಮಟ್ಟದಲ್ಲಿದ್ದರೆ ಅದು ಏಕಮೇವಾದ್ವಿತೀಯ ವ್ಯಕ್ತಿತ್ವ, ಅದು ರಾಹುಲ್ ಗಾಂಧಿ. ಶಿಶಿರ್ ಅವರಿಗೆ ಯಾವ ರೀತಿ ಬೆದರಿಕೆ ಬರ್ತಾ ಇದೆ ಅಂತಂದರೆ, ಅವರಿಗೆ 24 ಗಂಟೆ ಟೈಟ್ ಆದ ಸೆಕ್ಯುರಿಟಿಯನ್ನು ಕೊಡಬೇಕು ಅಂತ ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಶಿಶಿರ್ ಅವರ ಆತ್ಮವಿಶ್ವಾಸ ಯಾವ ಮಟ್ಟದಲ್ಲಿದೆ ಅಂತಂದರೆ, 100ಕ್ಕೆ 100 ನಮ್ಮ ಹತ್ರ ದಾಖಲೆ ಇದೆ, ಆದ್ದರಿಂದ ಕೋರ್ಟು ಅದನ್ನು ರಿವ್ಯೂ ಪಿಟಿಷನನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೋರ್ಟು ಇದು ಮರುಪರಿಶೀಲನೆಗೆ ಮತ್ತು ಇದನ್ನು ಕೂಲಂಕಷವಾಗಿ ತನಿಖೆ ಮಾಡೋದಕ್ಕೆ ಇದು ಯೋಗ್ಯವಾಗಿದೆ ಅಂತ ಕೋರ್ಟ್ ಒಪ್ಪಿದೆ. ED ಎಂಟ್ರಿ ಆದದ್ದು ಈಗ ನಿಜವಾದಂಥ ಈ ಕೇಸಿನ ಒಂದು ಆತ್ಯಂತಿಕವಾದಂಥ ನಿರ್ಣಯಾತ್ಮಕವಾದಂಥ ಗತಿಗೆ ಇದು ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿಯ ರಾಜಕೀಯ ಜೀವನ ಹಾಗಾದರೆ ಡೋಲಾಯಮಾನ ಸ್ಥಿತಿಯಲ್ಲಿದೆಯೇ? ಇಷ್ಟೆಲ್ಲ ದೇಶದ ಬಗ್ಗೆ, ದೇಶದಲ್ಲಿರುವ ಆಡಳಿತ ಪಕ್ಷದ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಪುಂಖಾನುಪುಂಖವಾಗಿ ಯಾರೋ ಬರ್ಕೊಟ್ಟದ್ದನ್ನು ಮಾತಾಡುವ ಅಸಂಬದ್ಧ ಈ ವ್ಯಕ್ತಿತ್ವಕ್ಕೆ ಕೇವಲ ಒಂದು ಸಂವಿಧಾನಾತ್ಮಕವಾದಂಥ ಪೌರತ್ವದ ನೆಲೆಯನ್ನು ಒಂದು ಸದೃಢಗೊಳಿಸಿಕೊಳ್ಳುವ, ಸುವ್ಯವಸ್ಥಿತವಾಗಿ ಅದನ್ನು ಬಳಸಿಕೊಳ್ಳುವ, ದೇಶಕ್ಕೆ ನಿಷ್ಠವಾಗಿರುವ, ಏಕಪೌರತ್ವವನ್ನು ಹೊಂದಿರತಕ್ಕದ್ದು ಅನ್ನುವಂಥ ಭಾರತೀಯ ಸಂವಿಧಾನಕ್ಕೆ ಸಂವಿಧಾನ ಪುಸ್ತಕವನ್ನು ಇಟ್ಕೊಂಡು ತಿರುಗಾಡ್ತಾರೆ. ಆದರೆ ಸಾಂವಿಧಾನಿಕವಾದಂಥ ನಿಷೇಧಿತ
ನೀವು ಯಾವುದೇ ಒಂದು ದೇಶದ ಪೌರತ್ವವನ್ನು ಪಡ್ಕೊಂಡಿದ್ದೀರಿ ಅಂತಾದರೆ ಆಟೋಮೆಟಿಕಲಿ ತಕ್ಷಣದಿಂದ ನಮ್ಮ ದೇಶದ ಪೌರತ್ವ ರದ್ದಾಗತ್ತೆ. ಕಾನೂನು ಪ್ರಕಾರ ಇದು ಘೋರ ಅಪರಾಧ. ಕೇವಲ ರಾಜಕೀಯ ಜೀವನದ ಮುಗಿತಾಯ ಅಲ್ಲ, MP ಸೀಟ್ ಹೋಗುವುದಲ್ಲ, LOP ಹೋಗುವುದಲ್ಲ, ರಾಜಕೀಯವಾಗಿ ಇನ್ನು ಮತ್ತೆ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಭಾಗವಹಿಸಬಾರದು ಅನ್ನೋದಲ್ಲ. ಇದು ಅಪರಾಧ, ಶಿಕ್ಷಾರ್ಹ ಅಪರಾಧ. ಅಂಥ ಒಂದು ಘೋರ ತಪ್ಪನ್ನು ಮಾಡಿ ದಕ್ಕಿಸ್ಕೊಳ್ತಾ ಇರುವಂಥ ರಾಹುಲ್ ಗಾಂಧಿ ಮೋದಿಯವರ ಬಗ್ಗೆ ಮಾತಾಡ್ತಾರೆ, ರಾಷ್ಟ್ರದ ಸಾರ್ವಭೌಮತ್ವದ ಬಗ್ಗೆ ಮಾತಾಡ್ತಾರೆ, ರಾಷ್ಟ್ರದ ಏಳಿಗೆಯ ಬಗ್ಗೆ ಮಾತಾಡ್ತಾರೆ, ಏನೆಲ್ಲ ಮಾತಾಡೋದಿಲ್ಲ. ನೀವ್ಯಾರು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಏನು ಹೇಳುತ್ತೆ? ಅವರು ಯಾವುದೇ ದೇಶದ ಪೌರತ್ವವನ್ನು ಹೊಂದಿಲ್ಲ, ಬ್ರಿಟಿಷ್ ದೇಶದಲ್ಲಿ ಅಥವಾ UK ಅವರ ಕಂಪನಿ ಇರುವುದು ಹೌದು, ಆ ಕಂಪನಿಗೆ ಶೇರನ್ನು ಹಾಕಿದ್ದಾರೆ, ಈ ದೇಶದ ಪೌರತ್ವವನ್ನು ಉಳಿಸಿಕೊಂಡು ಈ ದೇಶದ ಪೌರರಾಗಿಯೇ ಅವರು ಶೇರ್ ಹೋಲ್ಡರು, ಅಲ್ಲಿ ಎಲ್ಲೋ ತಪ್ಪಾಗಿ ಅದು ಬ್ರಿಟಿಷ್ ಪ್ರಜೆ ಅಂತ ನಮೂದಿಸಲ್ಪಟ್ಟಿದೆ, ಆ ಕಂಪನಿಯ ತಪ್ಪು ನಡೆಯೋದು ಅಂತ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ. ಆದರೆ ಸುಬ್ರಹ್ಮಣ್ಯಂ ಸ್ವಾಮಿಯಿಂದ, ಶಿಶಿರ್ ಅವರಿಂದ, ಅವರು ಕಲೆಕ್ಟ್ ಮಾಡಿದ ದಾಖಲೆಯಿಂದ, ಆ ಉರುಳಿನಿಂದ ಖಂಡಿತವಾಗಿ ರಾಹುಲ್ ಗಾಂಧಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಲಹಾಬಾದ್ ಹೈಕೋರ್ಟು ರಿವ್ಯೂ ಪಿಟಿಷನನ್ನು ಒಪ್ಪಿಕೊಂಡದ್ದು ಅದರಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ಸಿಕ್ಕ ಮೊದಲ ಸಾಕ್ಷಿ. ಎರಡನೇದು ED ಎಂಟ್ರಿ, ಮೂರನೇದು CBI ತನಿಖೆಯು ಎಟ್ ಎ ಟೈಮಲ್ಲಿ ಆಗ್ತಾಯಿದೆ. ಆದರೆ ಇಲ್ಲಿರುವ ಯಕ್ಷ ಪ್ರಶ್ನೆ ಏನು ಅಂತಂದರೆ, BJPಯ ಸರ್ಕಾರ ಇರುವುದು, ಮೋದಿಯವರು ಪ್ರಧಾನಿಯಾಗಿರುವಂಥದ್ದು, ಅಮಿತ್ ಶಾ ಇದ್ದಾರೆ, ಜೈಶಂಕರ್ ಅಂತ ಅದ್ಭುತವಾದಂಥ ಫಾರಿನ್ ಮಿನಿಸ್ಟರ್ ಇದ್ದಾರೆ. ಇವರೆಲ್ಲ ಇದ್ದಾಗೂ ಕೂಡ ಕೋರ್ಟೇ ಆರ್ಡರ್ ಮಾಡ್ತಾ ಇದೆ, ಅವರ ದ್ವಿಪೌರತ್ವದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಹತ್ರ ಏನು ದಾಖಲೆ ಇದೆ? ಆ ದಾಖಲೆಯನ್ನು ಕೋರ್ಟಿಗೆ ತಕ್ಷಣ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಕೂಡ ಇದು ಕಿವಿಗೂ ಹಾಕ್ಕೊಳ್ತಾ ಇಲ್ಲ, ಮನಸ್ಸಿಗೂ ಹಾಕ್ಕೊಳ್ತಾ ಇಲ್ಲ, ಯಾವುದೇ ರೀತಿಯ ಅದರ ಬಗ್ಗೆ ಉತ್ತರವನ್ನು ಕೊಡ್ತಾ ಇಲ್ಲ. ಇದು ಯಾಕೆ ಅನ್ನೋದು ಇಡೀ ದೇಶಿಕರ ಪ್ರಶ್ನೆ. ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ? ಹಾಗಾದರೆ ಇಂಥ ಒಂದು ಏನು ಅಸಂಬದ್ಧವಾಗಿ ಮಾತಾಡುವ ಅಥವಾ ಅವರ ಮಾತುಗಳ ಮೂಲಕವೇ ನಾವು ಪ್ರಚಾರದ ಗಿಮಿಕ್ಸನ್ನು ಸೃಷ್ಟಿಸಿಕೊಳ್ಳಬಹುದು. ರಾಹುಲ್ ಗಾಂಧಿ ಒಬ್ಬ ಎದುರುಗಡೆ ಇಲ್ಲದೇ ಇದ್ದರೆ ನಾವೆಲ್ಲೋ ಮಂಕಾಗಿಬಿಡಬಹುದು. ಹಲವು ಕಾರಣಕ್ಕಾಗಿ, ಜನಪ್ರಿಯತೆ ಮತ್ತು ಆಡಳಿತಾತ್ಮಕ ಅಥವಾ ರಾಜಕೀಯ ಕಾರಣಕ್ಕಾಗಿ ಈ ಥರದಂಥ ಒಬ್ಬ ಪಪ್ಪು ಯಾದವ್ ಬೇಕು ನಮಗೆ, ರಾಹುಲ್ ಗಾಂಧಿ ಅನ್ನೋದೇನಾದರೂ ವ್ಯಂಗ್ಯೋಕ್ತಿಯೋ ಅಥವಾ ಸೀರಿಯಸ್ ಆಗಿ ಕೇಂದ್ರ ಸರ್ಕಾರ ಭಾವಿಸ್ತಾ ಇದೆಯೋ ಅನ್ನುವ ಪ್ರಶ್ನೆಯೂ ಕಾಡ್ತಾ ಇದೆ. ಯಾಕೆ ಈ ನಿರ್ಲಕ್ಷ್ಯ? ಯಾಕೆ ಈ ಮೌನ? ಇದು ಕೇವಲ ಸುಬ್ರಹ್ಮಣ್ಯಂ ಸ್ವಾಮಿಯವರ ಪ್ರಶ್ನೆ ಅಲ್ಲ, ಇದು ದೇಶಿಕರ ಪ್ರಶ್ನೆ. ದ್ವಿಪೌರತ್ವದಂಥ ಅಪರಾಧವನ್ನು ರಾಹುಲ್ ಗಾಂಧಿಯಿಂದ ಆಗಿದೆ ಅಂತಾದರೆ ಅದನ್ನು ತಕ್ಷಣಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕೋರ್ಟ್ ಏನು ಕೇಳಿದೋ ಅದನ್ನು ಈಗ ಶಿಶಿರ್ ಅವ್ರಿಗೆ ಸಾಧ್ಯ ಆಗತ್ತೆ, ಸುಬ್ರಹ್ಮಣ್ಯಂ ಸ್ವಾಮಿಯವ್ರಿಗೆ ಸಾಧ್ಯ ಆಗತ್ತೆ. ಬ್ರಿಟಿಷ್ ಸರ್ಕಾರದಿಂದ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟನ್ನು ತರಿಸ್ಕೊಳ್ಳಿಕ್ಕೆ, ಕಮ್ಯುನಿಕೇಷನ್ ಮಾಡಲಿಕ್ಕೆ, ಸಾಕ್ಷ್ಯಗಳನ್ನು ತರಿಸ್ಕೊಳ್ಳಿಕ್ಕೆ ಇಂಥ ಒಂದು ಬಲಾಢ್ಯವಾದಂಥ ಇಡೀಯದಾಗಿ ಇವತ್ತು ಪ್ರಪಂಚದಲ್ಲಿ 3ನೇ ಆರ್ಥಿಕ ಶಕ್ತಿ ವಿಶ್ವಗುರು ಪಟ್ಟ ಟ್ರಂಪಿಗೆ ಇವತ್ತು ಟ್ಯಾರಿಫಿಗೆ ಗುನ್ನ ಇಟ್ಟಂಥ ಮೋದಿ, ಒಂದು ಕಡೆ ಪುಟಿನ್, ಒಂದು ಕಡೆ ಚೈನಾ, ಉತ್ತರ ಕೊರಿಯಾದ ಅಧ್ಯಕ್ಷ, ಇವರೆಲ್ಲರೊಟ್ಟಿಗೆ ಒಂದು ವಿಶ್ವಾಸಾರ್ಹವಾದಂಥ ಸ್ನೇಹವನ್ನು ಬೆಳೆಸ್ಕೊಂಡು ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಇಡೀ ಪ್ರಪಂಚವೇ ನಿಬ್ಬೆರಗುಗೊಳ್ಳುವಂಥ ರೀತಿಯಲ್ಲಿ ತಾನೇ ಹಿರಿಯಣ್ಣ, ತನ್ನ ಮಾತೆ ಅಂತಿಮ ಅಂತ ಗುಟ್ರು ಹಾಕ್ತಾ ಇದ್ದಂಥ ಅಮೆರಿಕದ ಟ್ರಂಪ್ಗೆ ಯಾವ ರೀತಿ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ರು ಅನ್ನೋದು ನಾವೀಗ ನೋಡಿದ್ದೇವೆ. ಅವರ ಕೋಕೋ ಕೋಲಾ ಅವರದ್ದು ಏನು ಪ್ರಾಡಕ್ಟ್ ಇದೆ ಅದಕ್ಕೆ ನೀವು ಹಾಕ್ತೀರಾ ಟ್ಯಾರಿಫು, ನಿಮ್ಮ ಅಪ್ಪನಂಥ ಟ್ಯಾರಿಫ್ ನಾವು ಹಾಕ್ತೇವೆ ಅಂತ ಮೋದಿಯವರು ಹುಂಕರಿಸಿ ಆಯಿತು, ಟ್ಯಾರಿಫ್ ಜಡ್ದು ಆಯಿತು. ಇವತ್ತು ಇಡೀ ಅಮೆರಿಕದಲ್ಲೇ ಟ್ರಂಪಿನ ಅಸ್ತಿತ್ವದ ಪ್ರಶ್ನೆ, ಭಾರತದೊಟ್ಟಿಗೆ ಕ್ಷಮೆ ಕೇಳಿ ಅಂತ ಅಲ್ಲಿಯ 80%ಕ್ಕೂ ಹೆಚ್ಚು ಜನರ ಒತ್ತಡ ಕಾಣಿಸ್ಕೊಳ್ತಾ ಇದೆ. ಇಂಥ ಬಲಾಢ್ಯ ಭಾರತ, ಶ್ರೇಷ್ಠ ಭಾರತ
ಇಂಥ ಒಂದು ಎದೆಗೆ ಎದೆ ಕೊಟ್ಟು ಅಮೆರಿಕವನ್ನೇ ಹೂ ಆರ್ ಯು, ನೀವ್ಯಾರು ನನಗೆ ಹೇಳಲಿಕ್ಕೆ ಅನ್ನುವಂಥ ಒಂದು ಆ ಧಿಮಾಕನ್ನು, ಧೈರ್ಯವನ್ನು ತೋರಿಸುವಂಥ ಸ್ಥಿತಿಯಲ್ಲಿ ನಿಂತ ಭಾರತ ಈ ಪುಟಗೋಸಿ ರಾಹುಲ್ ಗಾಂಧಿಯ ಬಗ್ಗೆ ಒಂದು ದ್ವಿಪೌರತ್ವದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೋರ್ಟು ಕೇಳಿದಾಗಲೂ ಕೊಡಲಿಲ್ಲ ಅಂತ ಆದರೆ ಇದು ಏನು, ಈ ನಿಗೂಢ ಏನು, ಇದು ಪ್ರಶ್ನೆ. ಕೋರ್ಟು ಪ್ರಶ್ನಿಸ್ತಾ ಇದೆ, ಶಿಶಿರ್ ಅವರು ಪ್ರಶ್ನಿಸ್ತಾ ಇದ್ದಾರೆ, ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಇಡಿ ಎಂಟ್ರಿ ಕೊಟ್ಟಿರೋದ್ರಿಂದ ಈಗ ನಿಜವಾದಂಥ ಅಸಲಿಯತ್ತು ಈಗ ಎದುರಿಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ಕೋರ್ಟು, ಒಂದು ಕಡೆ ಇಡಿ, ಒಂದು ಕಡೆ ಸುಬ್ರಹ್ಮಣ್ಯಂ ಸ್ವಾಮಿ, ಒಂದು ಕಡೆ ಶಿಶಿರ, ಅದರ ಮಧ್ಯೆ CBI ಕೂಡ ಕಾರ್ಯಪ್ರವೃತ್ತರಾಗಿದೆ. ಎಲ್ಲೋ ಒಂದು ಕಡೆ ನನಗನ್ನಿಸೋದು ರಾಹುಲ್ ಗಾಂಧಿಯವರಿಗೆ ನಿಜವಾದಂಥ ಉರುಳು ಈಗ ಕೊರಳಿನ ಎದುರು ತೂಗಾಡ್ತಾ ಇದೆ. ರಾಜಕೀಯ ಜೀವನದ ಸಂಪೂರ್ಣವಾದಂಥ ಒಂದು ಅಳಿವು ಉಳಿವಿನ ಪ್ರಶ್ನೆ ಈಗ ಎದುರಾಗಿದೆ. ಬೇರೆಯವರ ತಪ್ಪುಗಳ ಬಗ್ಗೆ ಮಾತಾಡ್ತೀರಿ, ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತೀರಿ, ಮತದಾರಿಕೆಯ ಬಗ್ಗೆ ಮಾತಾಡ್ತೀರಿ, ಮೋದಿಯವರ ಬಗ್ಗೆ ಮಾತಾಡ್ತೀರಿ. ಆದರೆ ನೀವೇ, ನಿಮ್ಮ ನಾಯಕನೇ, ಕಾಂಗ್ರೆಸ್ಸಿನ ಅಧಿನಾಯಕಿ ಅಲ್ಲಿ ಪೌರತ್ವ ಇಲ್ಲದೇ ವೋಟ್ ಹಾಕ್ಕೊಂಡು ಈಗ ಕೇಸನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ. ಇನ್ನು ನೆಹರು ಅವರು ಪ್ರಧಾನಿಯಾದದ್ದ ಕತೆ ನಿಮಗೆಲ್ಲರಿಗೂ ಗೊತ್ತು. ಅಲ್ಲಿ ಮತಗಳ್ಳತನ ಯಾವ ರೀತಿಯಾಗಿದೆ, 10 ಮತದಲ್ಲಿ 9 ಮತ ಯಾರಿಗೆ ಬಂದಿತ್ತು? ಪಟೇಲ್ರಿಗೆ ಬಂದಿತ್ತು, ಉಕ್ಕಿನ ಮನುಷ್ಯಗೆ ಬಂದಿತ್ತು. ಆದರೆ ಪ್ರಧಾನಿಯಾದದ್ದು ಯಾರು? ಅದು ನಮಗೆ ಗೊತ್ತಿದೆ. ಸೋನಿಯಾ ಗಾಂಧಿ ಕತೆ ಆಯಿತು. ಇನ್ನು ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ. ಈಗ ರಾಹುಲ್ ಗಾಂಧಿ ಈ ದೇಶದ ಪೌರತ್ವವನ್ನೇ ಕಳಕೊಳ್ಳುವ ಸಂಕರದಲ್ಲಿ ನಿಂತಿದ್ದಾರೆ. ಅಂದರೆ ಹಲವು ಅಪರಾಧಗಳ ಮಹಾ ಒಂದು ಪಾಖಂಡಿತನ ಮಾಡಿದ್ದೇನಾದರೂ ಇದ್ದರೆ ಅದು ನಿಮ್ಮ ಕಾಲುಬುಡದಲ್ಲೇ ಇದೆ. ಆದರೆ ಇನ್ನೊಬ್ಬರ ಕಾಲುಬುಡವನ್ನು ಕೆದಕಲಿಕ್ಕೆ ಹೋಗುವಂಥ ಪಾಷಂಡಿತನವನ್ನು ಮಾಡ್ತಾ ಇದ್ದೀರಿ. ಪ್ರಾಯಶಃ ಸತ್ಯಮೇವ ಜಯತೆ ಅಂತ ನಾವೇನು ಈ ದೇಶದ ಸ್ಲೋಗನ್ ಇದೆಯಲ್ಲ, ಆ ಸ್ಲೋಗನ್ನಿಗೆ ತಕ್ಕಾಗಿ ರಾಹುಲ್ ಗಾಂಧಿಯ ಇಡೀ ಆಟಾಟೋಪ ಆವುಟ ಈ ದ್ವಿಪೌರತ್ವದ ಕೇಸಲ್ಲಿ ಶಿಶಿರ್ ರಿವ್ಯೂ ಪಿಟಿಷನ್ ಹಾಕಿದಂಥ ಈ ಸಂದರ್ಭದಲ್ಲಿ ಅದರ ಸಂಪೂರ್ಣವಾದಂಥ ಒಂದು ಬೆತ್ತಲುಗೊಳ್ಳುವಿಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಕಡೆ ನ್ಯಾಷನಲ್ ಹೆರಾಲ್ಡ, ಇನ್ನೊಂದು ಕಡೆ ಈ ದ್ವಿಪೌರತ್ವ. ಇದು ಎರಡು ಬ್ರಹ್ಮಾಸ್ತ್ರ ಸಾಕು ಈ ಕಾಂಗ್ರೆಸ್ಸಿನ ಇಡೀ ಸುಳ್ಳಿನ ಅನರ್ಥದ ಸೌಧ ಕುಸಿಲಿಕ್ಕೆ ಅಂತ ಈ ದೇಶ, ಬಹುಶಃ ದೇಶ ಪ್ರೇಮಿಗಳು ಎದುರು ನೋಡ್ತಾ ಇದ್ದಾರೆ ಆ ಕ್ಷಣವನ್ನು ಅಂತ ನಾನು ಭಾವಿಸ್ತೇನೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಬರ್ತೇನೆ, ಹೆಚ್ಚೆಚ್ಚಿನ ವಿವರವನ್ನು ತೆಗೆದುಕೊಂಡು. ಅಲ್ಲಿಯವರೆಗೆ ನಮಸ್ತೆ.